ವಿನಂತಿ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ಆಶ್ರಯದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದ ಉದ್ಘಾಟಕರು ನನ್ನ ಆತ್ಮೀಯರಾದಂಥ ಡಾಕ್ಟರ್ ಗಣನಾಥ ಶೆಟ್ಟರು. ನನ್ನ ಪ್ರಕಾರ ಗಣನಾಥ ಶೆಟ್ಟರು ಮಾತಾಡಿದ ನಂತರ ಬೇರೆಯವರು ಮಾತಾಡುವಂಥ ಅಗತ್ಯತೆ ಇಲ್ಲ. ಅದರಲ್ಲಿ ನಾನು ಪ್ರಥಮವಾಗಿ ನಾನಂತೂ ಮಾತಾಡುವ ಅಗತ್ಯತೆ ಇಲ್ಲ. ನಿಮ್ಮ ಬಂಡವಾಳದ ಎದುರು, ನಿಮ್ಮ ಅಜ್ಞಾನದ ಎದುರು ನನ್ನಿಂದ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ಈ ಮಕ್ಕಳಿಗೆ ಬೇಕಾದಷ್ಟು ವಿಚಾರಗಳನ್ನು ನೀವು ಹೇಳಿದ್ದೀರಾ. ಇವತ್ತು ಈ ಮಕ್ಕಳು ಎಲ್ಲವನ್ನು ಪರಿಪೂರ್ಣವಾಗಿ ಕೇಳಿದರೆ ಈ ಮುಖ್ಯವಾಹಿನಿಗೆ ಬರುವಂಥ, ಸಮಾಜದ ಮುಖ್ಯವಾಹಿನಿಗೆ ಬರುವಂಥ ಒಂದು ಮುಖ್ಯ ವೇದಿಕೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ವೇದಿಕೆ ಇನ್ನೊಮ್ಮೆ ನಮಗೆ ಸಿಗ್ತದಾ ಇಲ್ವಂತ ನನಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು ಇದನ್ನೆಲ್ಲ ನಿಮ್ಮ ಕಾರ್ಯರೂಪಕ್ಕೆ ತಂದಲ್ಲಿ ನಿಮ್ಮ ಮನೆಯವರಿಗೆ, ನಿಮ್ಮ ಪೋಷಕರಿಗೆ, ನೀವು ಕಲಿತಂಥ ಕಾಲೇಜಿಗೆ ನಿಮ್ಮಿಂದಾಗಿ ಗೌರವ ಬರ್ಬೋದು ಅಂತ ನನ್ನ ಅನಿಸಿಕೆ. ಹೆಚ್ಚು ಕಡಿಮೆ ಈ ಕಾಲೇಜಿಗೆ ಇವತ್ತು ನಮ್ಮ ಕಾಲೇಜಿನಲ್ಲಿ ಹೆಚ್ಚು ಕಡಿಮೆ 5-6 ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಬಂದಿದ್ದೀರಾ. ನಾನು ಕಾಲೇಜಿನ ಕಾರ್ಯಾಧ್ಯಕ್ಷನಾಗಿ ನಿಮಗೆಲ್ಲ ಅಭಿನಂದನೆ ಮತ್ತು ಸ್ವಾಗತವನ್ನು ಬಯಸ್ತೇನೆ. ನಾನು ಇನ್ನೂ ಮಾತಾಡಬೇಕಂದ್ರೆ ನಮ್ಮ ಹಿರಿಯರಾದಂಥ ರಾಚಪ್ಪ ಅವರು, ನಾನು ಅವರ ಹತ್ರ ಕೂತ್ಕೊಂಡು ಕೆಲವೊಂದು ವಿಚಾರಗಳನ್ನು ಮಾತಾಡಿದೆ. ಬಹಳಷ್ಟು ಇನ್ನೂ ಅವರು ಮಾತಾಡಲಿಕ್ಕೆ ಇರ್ಬೋದು, ಬಹಳಷ್ಟು ಹೆಚ್ಚಿನ ವಿಚಾರಗಳು. ಇಂಥ ವ್ಯಕ್ತಿಗಳು ಅಷ್ಟು ದೂರದಿಂದ ಬಂದು ಇವತ್ತು ಈ ವಿಚಾರಧಾರಣೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಇದು ನಿಮ್ಮೆಲ್ಲರ ಸುಯೋಗ ಅಂತ ಹೇಳ್ಬೋದು. ಯಾವತ್ತು ನಿಮ್ಮ ತಲೆಯಲ್ಲಿ, ನಮ್ಮ ತಲೆಯಲ್ಲಿ ಇರ್ಬೋದು. ನಾನು ಬಹಳಷ್ಟು ದೊಡ್ಡ ಭಾಷಣಗಾರ, ನನ್ನಷ್ಟು ತಿಳಿದವನು ಯಾರಿಲ್ಲ. ಇಂಥವರಿಂದ ನೀವು ಕಲೀಲಿಕ್ಕೆ ಬಹಳಷ್ಟು ಇದೆ. ಇವತ್ತಿನ ಈ ಚರ್ಚಾ ಯುಗದಲ್ಲಿ ಮತ್ತು ಪೈಪೋಟಿಯ ಯುಗದಲ್ಲಿ ಇವರದ ಮಾಹಿತಿಯನ್ನು ತಗೊಂಡು ನಿಮ್ಮ ಮುಂದಿನ ಜೀವನಕ್ಕೆ ನೀವು ಒಂದು ರೀತಿಯಲ್ಲಿ ಒಂದು ದಾಪುಕಾಲು ಇಡಬೇಕಾದ್ರೆ ಇವರ ಒಂದು ಮೂಲ ಮಂತ್ರವನ್ನು ನೀವು ನಿಮ್ಮ ಮಸ್ತಕದಲ್ಲಿ ಸ್ವಲ್ಪ ಇಟ್ಕೊಂಡಾಗ ನೀವು ಉತ್ತಮ ಪ್ರಜೆಯಾಗಬಹುದು, ಉತ್ತಮ ವಿದ್ಯಾರ್ಥಿಗಳಾಗುವುದು, ಉತ್ತಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಸ್ಪಂದನೆ ಮಾಡುವಂಥ ವ್ಯಕ್ತಿಗಳಾಗ್ಬೋದು. ಆದ್ದರಿಂದ ಈ ಕಾರ್ಯಕ್ರಮದ ಅಧ್ಯಕ್ಷರು ನನ್ನ ಆತ್ಮೀಯರು. ಒಬ್ಬ ಈ ಕಾಲೇಜಿನಲ್ಲಿ ಕಲಿತು, ನಮ್ಮ PU ಕಾಲೇಜಿನಲ್ಲಿ ಕಲಿತು ಇವತ್ತು ಡಾಕ್ಟರೇಟ್ ತಗೊಂಡು ಇವತ್ತು ನಮ್ಮ ಡಿಗ್ರಿ ಕಾಲೇಜಿಗೆ ಪ್ರಾಂಶುಪಾಲರಾಗಿದ್ದಾರೆ. ಇದು ನಮ್ಮ ಹೆಮ್ಮೆಯ ವಿಚಾರ. ಈ ಭಾಗದಲ್ಲಿ ಇರುವ ಕೊನಾಜೆ ಅವರು. ಆದ್ದರಿಂದ ಇವತ್ತು ಯಾರು ವಿದ್ಯಾರ್ಥಿಗಳು ಕಲಿತಾಗ ತಮಗಿಂತ ತಂದೆ ತಾಯಿಗಿಂತ ಮೇಲೆ ನಿಂತು ಕಲಿಸುವಂಥ ವ್ಯವಸ್ಥೆ ಆಗುತ್ತೆ ಅಂತೇಳಿ ಅದಕ್ಕೆ ನಮ್ಮ ಡಾಕ್ಟರ್ ಸತೀಶ್ ಗಟ್ಟಿ ಅವರೊಂದು ಸಾಕ್ಷಿ. ಇಂಥದ್ದನ್ನೆಲ್ಲ ನಾವು ಅರಿತುಕೊಳ್ಬೇಕು. ನಾವು ಕೂಡ ವಿದ್ಯಾರ್ಜನೆ ಮಾಡುವ ಸಮಯದಲ್ಲಿ ನಾವು ಕೂಡ ಬಹಳಷ್ಟು ನಮ್ಮ ತಂದೆ ತಾಯಿ ಕೊಡುವಂಥ ಪ್ರೋತ್ಸಾಹಕ್ಕೆ ನಾವು ಕೂಡ ಅದಕ್ಕೆ ಸಹಕಾರ ಕೊಡಲಿಲ್ಲ. ಆದ್ದರಿಂದ ನಮಗೂ ಕೂಡ ಇವತ್ತು ಬಹಳಷ್ಟು ತೊಂದರೆ ಕಾಣ್ತದೆ. ಇವತ್ತಿನ ಕಾಲದಲ್ಲಿ IAS IPS ಅಧಿಕಾರಿ ಹತ್ರ ಮಾತಾಡಬೇಕಾದ್ರೆ ನಾವು ಒಳ್ಳೆ ಫ್ಲೂಯೆಂಟ್ ಇದ್ದಂಥ ಒಂದು ಸಂಭಾಷಣೆ ಮಾತುಕರಿಗೆ ಮಾಡಿದಲ್ಲಿ ಮಾತ್ರ ನಮಗೆ ಗೌರವ ಸಿಗುತ್ತೆ. ಇವತ್ತು ಇವರ ಮಗ ಅವರ ಮಗ ಅಂತ ಹೇಳಿದರೆ ಇವತ್ತು ಯಾರು ಕೂಡ ಕೇಳೋದಿಲ್ಲ. IAS IPS ಅಧಿಕಾರಿ ನಮ್ಮನ್ನು ಪ್ರಶ್ನೆ ಮಾಡುವಷ್ಟು ಭಾಳಷ್ಟು ಶಕ್ತರು ಇರ್ತಾರೆ. ಆದ್ದರಿಂದ ಅವರಿಗೆ ಪ್ರಶ್ನೆ ಮಾಡಬೇಕಾದ್ರೆ ನಾವು ಅವರಿಗಿಂತ ಶಕ್ತರಾಗಿರಬೇಕು. ಆಗ ಮಾತ್ರ ನಮಗೆ ಮಾತಾಡಲಿಕ್ಕೆ ಅವಕಾಶ ಬರುತ್ತೆ. ಆದ್ದರಿಂದ ಇಲ್ಲಿ ನೆರೆದಂಥ ಎಲ್ಲ ವಿದ್ಯಾರ್ಥಿನಿಯರು, ಅದರಲ್ಲಿ ಮಹಿಳೆಯರು ಭಾಳಷ್ಟು ಇದ್ದೀರಾ, ಎಲ್ಲ ಜಾತಿ ಧರ್ಮದ ಮಹಿಳೆಯರು ಇದ್ದೀರಾ. ನೀವೆಲ್ಲ ಉತ್ತಮ ವಿದ್ಯಾರ್ಥಿನಿಯರಾಗಿ ಉತ್ತಮ ಸಮಾಜ ಸೇವೆ ಮಾಡುವಲ್ಲಿ ಎತ್ತಿದ ಕೈ ಆಗಬೇಕು. ಇವತ್ತು IPS IAS ಅಧಿಕಾರಿ ಆಗುವಂಥ ಎಲ್ಲ ಅರ್ಹತೆ ಇರುವಂಥ ಎಲ್ಲ ಮಕ್ಕಳು, ಅಂಥ ಮಕ್ಕಳೆಲ್ಲ ನೀವೆಲ್ಲ ಇದೊಂದು ಖಾಲಿ ಡಾಕ್ಟರ್ ಶೇಷಪ್ಪ ಅವರು ಮಾಡಿದ್ದಾರೆ, ಅದಕ್ಕೆ ಬೇಕಾಗಿ ನಾವು ಇಲ್ಲಿ ಕೂತ್ಕೊಳ್ಳೋದು ಅಂತ ಆಗಬಾರದು. ಇವತ್ತು ಗಣನಾಥ್ ಶೆಟ್ಟರು ಮಾತಾಡಿದಂಥ ಕೆಲವೊಂದು ವಿಚಾರಗಳನ್ನು ನಾನು ನನ್ನ ಮಸ್ತಕದಲ್ಲಿ ಇಟ್ಟಿದ್ದೇನೆ. 100ಕ್ಕೆ 100 ಸತ್ಯ. ಇವತ್ತು ಈ ಭಾಗದಲ್ಲಿ ಮಾತಾಡಿದ್ರಿಂದ ಆಯಿತು. ಇನ್ನೂ ಬೇರೆ ರಾಜಕೀಯ ಪಕ್ಷದವ್ರ ಹತ್ರ ಮಾತಾಡಿದರೆ ಇವತ್ತು ಗಲಾಟೆ ಮಾಡುವಂಥ ಪ್ರಶ್ನೆ. ಇವತ್ತು ನನ್ನ ಎದುರಲ್ಲಿ ನಮಗೊಂದು ಚರ್ಚೆ ಆಯಿತು.
ಮಹಾತ್ಮ ಗಾಂಧಿಯವರನ್ನು ಒಬ್ಬ ಹೇಳ್ತಾನೆ, ಅರಣ್ಯ 4 ವರ್ಷ ದುಮ್ಮೆ ಕೆರಡಿತ್ತಿರಂತ. ಅವರು ಹುಟ್ಟಿದ ಒಂದು 10, 15 ವರ್ಷ, 20 ವರ್ಷ ಕೂಡ ಆಗದಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ ಅಂತ ಹೇಳಿದರೆ ಅವನ ಮನಸ್ಥಿತಿ ಎಲ್ಲಿ ಹೋಗಿರ್ಬೋದು? ಡಾಕ್ಟರ್ ಅಂಬೇಡ್ಕರ್ ಅವರಂತ ಬರೆದಂಥ ಸಂವಿಧಾನವನ್ನು ತಿದ್ದಬೇಕಂತ ಇವತ್ತಿನಲ್ಲಿ ಭಾಳಷ್ಟು ಜನ ಒಂದು ಮುಂಚೂಣಿ ಘಟಕದಲ್ಲಿದ್ದಾರೆ. ಇಂಥ ವ್ಯಕ್ತಿಗಳನ್ನು ತಿದ್ದುವಂಥ ಪ್ರಯತ್ನ ಮಾಡಿದಾಗ ಈ ಸಮಾಜದಲ್ಲಿ ನಮಗೆಲ್ಲ ಬದುಕಲಿಕ್ಕೆ ಆಗ್ಬೋದಾ? ಸಮಾಜದಲ್ಲಿ ನಮಗೆಲ್ಲ ಬದುಕಲಿಕ್ಕೆ ಅವಕಾಶ ಸಿಗ್ಬೋದಾ? ಇವತ್ತು ಇಷ್ಟೆಲ್ಲ ನಮಗೆ ಈ ಸಂವಿಧಾನ ಇದರಿಂದ ಎಲ್ಲ ಜಾತಿ ಧರ್ಮದವರಿಗೆ ಬೇಕಾದಷ್ಟು ಇವತ್ತು ಒಂದು ಸಮಾನತೆಯಲ್ಲಿ ಬದುಕುವಂಥ ಅವಕಾಶ ಸಿಕ್ಕಿತ್ತು. ಇವತ್ತು ಶೆಟ್ರು ಹೇಳಿದಾಗೆ ಕೆಲವೊಂದು ಶೋಷಿತ ವರ್ಗದವರಿಗೆ ಇವತ್ತು ಕೂಡ ಅದೇ ರೀತಿಯಲ್ಲಿ ಇರಬೇಕಿತ್ತು. ಈ ಸಂವಿಧಾನ ಬರೆದ್ರಿಂದ ಮಾತ್ರ ಇವತ್ತು ಸಾಧ್ಯವಾಯಿತು. ಆದ್ದರಿಂದ ನಾನು ಮಕ್ಕಳಿಗೆ ಇಷ್ಟೇ ಹೇಳೋದು, ನೀವೆಲ್ಲ ಒಳ್ಳೆಯ ರೀತಿಯಿಂದ ವಿದ್ಯಾರ್ಜನೆಯನ್ನು ತಗೊಂಡು ಇಂಥ ಒಂದು ಇದನ್ನು ನಾವು ಈ ಕವಿಗೋಷ್ಠಿ ಅಂತ ಹೇಳಲ್ಲ, ಇದೊಂದು ಆರ್ಥಿಕತೆಯಿಂದ ಬದುಕುವಂಥ ವ್ಯವಸ್ಥೆ. ಇವತ್ತು ಪ್ರಾಬ್ಲಮ್ ಆಫ್ ದ ರುಪಿ ಅದು ಗೊತ್ತು, ಎಲ್ಲರಿಗೂ ಗೊತ್ತು. ಇವತ್ತು 10 ರೂಪಾಯಿ ಕಿಸೆಯಲ್ಲಿದ್ದು ಏನು ಮಾಡಲಿಕ್ಕೆ ಆಗೋದಿಲ್ಲ. 100 ರೂಪಾಯಿ ಕಿಸೆಯಲ್ಲಿದ್ದರೂ ಕೂಡ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. 1 ಲಕ್ಷ ರೂಪಾಯಿ ಇವತ್ತು ಸಂಪಾದನೆ ಮಾಡಿದರೂ ಕೂಡ ಅವರಿಗೆ ನೆಮ್ಮದಿ ಇಲ್ಲ. 1 ಲಕ್ಷ ರೂಪಾಯಿ ಇನ್ಕಮ್ ಇರುವವರು 4 ಮಕ್ಕಳಿಗೆ ಮದುವೆ ಎಲ್ಲ ಮಾಡಿ ಅರ್ಥಗರ್ಭಿತವಾಗಿ ಬದುಕಿದ್ದಾರೆ ಹಿಂದಿನವರು. ಇವತ್ತು ಬದುಕಲಿಕ್ಕೆ ಕಷ್ಟ. ಇದು ಯಾರಿಂದ ಅಂತ ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ಶೆಟ್ರಂಥವರು ಇನ್ನೊಂದು ಇದಲ್ಲ, ಈ ಮಕ್ಕಳಿಗೆಲ್ಲ ಒಂದು ದೊಡ್ಡ ವೇದಿಕೆಯಲ್ಲಿ ಇಂಥ ವಿಚಾರಗಳನ್ನು ಮಾತಾಡಬೇಕು. ಇವತ್ತು ಕೆಲವೊಂದು ಇವತ್ತು ಇಷ್ಟಲ್ಲ, ಇದು ಸಾರ್ವಜನಿಕ ವೇದಿಕೆಯಲ್ಲಿ ಮಾಡಬೇಕು. ತಾವೆಲ್ಲ ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡುವಂಥ ವ್ಯವಸ್ಥೆ ಆಗಬೇಕು. ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡಿದಾಗ ಜನ ಪರಿವರ್ತನೆಗೆ ಬರಬಹುದು. ಇವತ್ತು ಬೇರೆ ವಿಚಾರಕ್ಕೆ ಇವತ್ತು ಇಲ್ಲಿದ್ದ ಮಕ್ಕಳು ಕೂಡ ಕೇಳ್ತಾರೆ ಬಿಡ್ತಾರೆ ಅಂತ ಗೊತ್ತಿಲ್ಲ. ಈ ಶೆಟ್ರಿಗೆ ಅಗತ್ಯಜ್ಯ, ಈ ಡಾಕ್ಟ್ರಿಗೆ ಅಗತ್ಯಜ್ಯ, ಬೇರೆ ಅಂತ ಹೇಳುವಂಥ ಮನಸ್ಥಿತಿ ಯಾರಿಂದ ಬಂತು ಅಂತ ಹೇಳಿದರೆ ಯಾರಿಗೂ ಗೊತ್ತಿಲ್ಲ. ತನ್ನ ತಂದೆ ತಾಯಿಯವರಿಗೆ, ಮಕ್ಕಳನ್ನು ಬೆಳೆಸುವಂಥ ತಂದೆ ತಾಯಿಯವರಿಗೆ ಅವರಿಗೆ ಲೋಕದ ಜ್ಞಾನವಿಲ್ಲದ ಪರಿಸ್ಥಿತಿ. ನನ್ನ ಮಗ 100 ತೆಗಿಬೇಕು, ಅದಕ್ಕಿಂತ ಫಸ್ಟ್ ಕ್ಲಾಸ್ ಬರಬೇಕು, ಬಿಟ್ಟರೆ ಮನೆಯಿಂದ ಡಾಕ್ಟ್ರೇ ಕೊಂಡೋಗೋದು ಕಾರಿನಲ್ಲಿ. ಆ ಮನೆಗೆ ಪಕ್ಕದ ಮನೆಯವನು ಗುರ್ತ ಇಲ್ಲ, ಪಕ್ಕದ ಮನೆಯ ಇನ್ನೊಬ್ಬರದ್ದು ಗುರ್ತ ಇಲ್ಲ. ಅವನು ಯಾರನ್ನು ಕೇಳಿದರೆ ಅಂಕಲ್ ಆಂಟಿ ಅಂತ ಹೇಳ್ತಾರೆ, ಇಲ್ಲದ್ರೆ ಅಂಕಲ್ ಅಂತ ಹೇಳ್ತಾರೆ. ಅಲ್ಲಿಗೆ ಮುಗಿಯಿತು. ದೊಡ್ಡಪ್ಪನ, ಚಿಕ್ಕಪ್ಪನ, ಅಣ್ಣನ, ತಮ್ಮನ, ಮಾವನ ಅಂತ ಹೇಳುವಷ್ಟು ವ್ಯವಸ್ಥೆ ಇಲ್ಲ. ಇದು ಯಾರಿದ್ದ ಅಂತ ಹೇಳಿದರೆ ನಮ್ಮಿಂದ. ಎಲ್ಲ ಕಾಲೇಜಿನಲ್ಲಿ ಬರೋದಿಲ್ಲ. ಅದರಲ್ಲಿ ಕೂಡ ಈಗ ನಾನು ಹೇಳಿದ್ದೇನೆ ರಾಚಪ್ಪರವರ ಹತ್ರ, ಈ ಡಿಗ್ರಿ ಕಾಲೇಜಲ್ಲಿ ಕಲಿಸುವಂಥ ಉಪನ್ಯಾಸಕರು ದಿ ಬೆಸ್ಟ್. ಅದರಲ್ಲಿ ನನ್ನ ಕಾಲೇಜಿನ ಎಲ್ಲ ಉಪನ್ಯಾಸಕರು, ಲೆಕ್ಚರ್ಸು ದಿ ಬೆಸ್ಟ್. ಆದರೆ ಇಲ್ಲಿ ಮಧ್ಯಮ ವರ್ಗ ಮತ್ತು ಬಡವರ್ಗದವರು ಕೂಡ ಖಾಸಗಿ ಶಾಲೆಗೆ ಕಲಿಸೋದು. ಯಾಕೆಂತ ಹೇಳಿದರೆ ಅವನ ಸ್ಟೇಟಸ್ಗೆ ಕಡಿಮೆ ಆಗುತ್ತೆ. ಇದೆಲ್ಲ ಪರಿವರ್ತನೆ ಆದಾಗ ಸಮಾಜದಲ್ಲಿ ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಆದ್ದರಿಂದ ಇಂಥ ಕಾರ್ಯಕ್ರಮ ನಾನು ಸಾರ್ವಜನಿಕವಾಗಿ ಆಗಬೇಕು ಅಂತ ನನ್ನ ಅನಿಸಿಕೆ. ನಾನು ಸಾಧ್ಯವಾದಲ್ಲಿ ಈ ಭಾಷಣದ ತುಣುಕು ನನಗೆ ಕೈಯಲ್ಲಿ ಸಿಕ್ಕಿದರೆ ನಾನು ಸ್ಪೀಕರ್ ಸಾಹೇಬ್ರ ಹತ್ರ ಹೇಳ್ತೇನೆ. ನನ್ನ ಕಾನ್ಸ್ಟಿಟ್ಯೂನ್ಸಿನ ಶಾಸಕರು ಸನ್ಮಾನ್ಯ ಯುಟಿಕಾದರ್ ಅವರು, ನಾನು ಇಂಥ ಒಂದು ಸಾರ್ವಜನಿಕ ಸಭೆ ಮಾಡಿಸ್ಬೇಕಂತ ನಾನು ಅವರಿಗೆ ಹೇಳ್ತೇನೆ. ಇವತ್ತು ಬರಬೇಕಿತ್ತು, ನೀವು ಇನ್ವೈಟ್ ಮಾಡಿದ್ದಾರಾ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಇಂಥ ಎಲ್ಲ ನೀವು ಮಾತಾಡಿದಂಥ ವಿಚಾರವನ್ನು ಭಾಳಷ್ಟು ತಗೊಳ್ಳುವಂಥ ಒಬ್ಬ ವ್ಯಕ್ತಿ, ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿ. ನೀವು ಮಾತಾಡಿದಂಥ ಮಾತುಗಳನ್ನು ಕೇಳಿದರೆ ಅವರು ನಿಮ್ಮನ್ನು ಎಲ್ಲಿಯಾದರೂ ಕರೀಬೋದು. ನೀವು ಮಾತಾಡಿದ್ದನ್ನು ಕೇಳಿದಾರ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ನನಗಂತೂ ಖುಷಿಯಾಯಿತು. ನನಗೂ ಇನ್ನೂ ನಿಮ್ಮ ಕೆಲವೊಂದು ಜಾಗದಲ್ಲಿ ಇದ್ದರೆ ನನಗೂ ಮಾತಾಡಲಿಕ್ಕೆ ಇದರಿಂದ ಪ್ರಯೋಜನ ಆಗ್ಬೋದು ಅಂತ. ನಾವು ಸಾರ್ವಜನಿಕವಾಗಿ ಮಾತಾಡೋದು ಇಷ್ಟು ಗಟ್ಟಿ ಧೈರ್ಯದಿಂದ ಮಾತಾಡುವಂಥ ಜನ ಕಡಿಮೆ. ಇವತ್ತು ಎಲ್ಲ ವಿಚಾರವನ್ನು ಹೇಳಿದರು, 100ಕ್ಕೆ 100 ಸತ್ಯ. ಈ ಗಟ್ಟಿ ಧ್ವನಿಯಲ್ಲಿ ಮಾತಾಡುವಂಥ ವ್ಯಕ್ತಿಗಳು ಸಾರ್ವಜನಿಕ ಜೀವನದಲ್ಲಿ ಇರಬೇಕು.
ಈ ಗಟ್ಟು ಧ್ವನಿಯಲ್ಲಿ ಮಾತಾಡಿದವರು ಯಾವತ್ತೂ ವೇದಿಕೆಗೆ ಸಹ ಇಲ್ಲ ಮತ್ತು ಸಾರ್ವಜನಿಕರಿಗೆ ಪಕ್ವವಾದ ಜನ ಇಲ್ಲ. ಆದ್ದರಿಂದ ಯಾವತ್ತು ಇದ್ದದ್ದನ್ನು ಇದ್ದಾಗ ಹೇಳಿದಾಗ ಸಮಾಜದಲ್ಲಿ ಪರಿವರ್ತನೆ ಆಗ್ಬೋದು. ನಾನು ಇವತ್ತು ಡಾಕ್ಟರ್ ಸತೀಶ್ ಗಟ್ಟಿ ಅವರಿಗೆ ಬೇಕಾಗಿ ಮಾತಾಡಿ ಇನ್ನೊಬ್ಬರಿಗೆ ಮಾತಾಡಿ ಪ್ರಯೋಜನ ಇಲ್ಲ. ನನ್ನ ಆತ್ಮಕ್ಕೆ ನಾನು ದ್ರೋಹ ಮಾಡಿದಾಗೆ. ಇವತ್ತು ಒಂದು ಬೆರಳನ್ನು ಈಗ ತೋರಿಸುವಾಗ 4 ಬೆರಳು ನನ್ನನ್ನು ತೋರಿಸ್ತದೆ. ಆದರೆ ನಾನು ಕೂಡ ಮಾತಾಡುವಾಗ ಅರ್ಥೈಸಬೇಕು, ನಾನು ಅಷ್ಟು ಶಕ್ತನ ಅಂತೇಳಿ. ಇವತ್ತು ವೇದಿಕೆಯಲ್ಲಿ ಮಾತಾಡೋದಷ್ಟು ಸುಲಭದ ವಿಚಾರ ಅಲ್ಲ. ಇದನ್ನೆಲ್ಲ ನಾನು ಮನಗಂಡಿದ್ದೇನೆ. ನನ್ನ ರಾಷ್ಟ್ರೀಯ ಯೋಜನೆಯ ಅಧಿಕಾರಿಯಾಗಿ ನನ್ನ ಡಾಕ್ಟರ್ ಶೇಷಪ್ಪ ಅವರು ಆಯ್ಕೆಯಾಗಿದ್ದು ನನಗೆ ತುಂಬ ಸಂತೋಷ ತಂದಿದೆ. ನನ್ನ ಕಾಲೇಜಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ನಾವೊಂದು ಕಾರ್ಯಾಧ್ಯಕ್ಷರಾಗಿ ಇವರಿಗೆ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾವು ಯಾವುದು ಕಾರ್ಯಕ್ರಮ ಇದ್ದರೂ ಕೂಡ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಇವತ್ತು ಒಳ್ಳೆಯ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮವನ್ನು ಯಾವತ್ತು ಮಾಡಬೇಕು. ಇವತ್ತು ಕೋಆರ್ಡಿನೇಟರ್ ಆದಂಥ ನಮ್ಮ ಕವಿತಾ ಅವರು ಇದ್ದಾರೆ. ಎಲ್ಲೆಲ್ಲ ಎಂಥದ್ದು ತಿಳಿದವರು. ನನಗೆ ಬೇಸರ ಆಗೋದು, ನಮ್ಮ ಇಲ್ಲಿಯ ಮಕ್ಕಳು ಅಲ್ಲಿಗೆ ಹೋಗೋದು, ಮಂಗಳೂರಿಗೆ ಹೋಗೋದು, ಮಂಗಳೂರಿನ ಮಕ್ಕಳು ಇಲ್ಲಿ ಬರೋದು, ಈ ರೀತಿಯ ಪರಿಸ್ಥಿತಿ. ಆದ್ದರಿಂದ ಸಮಾಜದಲ್ಲಿ ಡಾಕ್ಟ್ರೆ ಈಗ ಇಲ್ಲಿ ಕೆಲಸ ಮಾಡುವವರು ಪಾಣೆಮಂಗ್ಲಿಗೆ ಹೋಗಿ ಕೆಲಸ ಮಾಡೋದು, ಪಾಣೆಮಂಗ್ಳೂರಿನವರು ಇಲ್ಲಿಗೆ ಬರೋದು, ಈ ರೀತಿಯ ಒಂದು ವ್ಯವಸ್ಥೆ ಆಗಿದೆ. ಜೀವನ ಶೈಲಿ ಚೇಂಜ್ ಆಗಿದೆ. ಇವತ್ತು ಎಲ್ಲ ಕಾಲೇಜು ಬೇರೆ ಬೇರೆ ಕಾಲೇಜು ಆಗಿ ಡಾಕ್ಟರ್ ಇದನ್ನು ಹೇಳಿ, ಇವತ್ತು ಎಲ್ಲ ಜಾತಿ ಧರ್ಮದವ್ರದ್ದು ಕಾಲೇಜು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನು, ಹಿಂದೂ ಎಲ್ಲ. ಇದಕ್ಕೆ ಮಕ್ಕಳು ಅವರ ಆ ಕಾಲೇಜಿಗೆ ಕಲಿಸಿ ಆ ಮಕ್ಕಳಿಗೆ ಬೇರೆ ಧರ್ಮದ ಬಗ್ಗೆ ಪರಿಜ್ಞಾನ ಇಲ್ಲ ಮತ್ತು ಪ್ರೀತಿ ಕೂಡ ಇಲ್ಲ. ಆದ್ದರಿಂದ ಸಮಾಜದಲ್ಲಿ ಇಷ್ಟು ದ್ವಂದ್ವ ಪೈಪೋಟಿ, ಜಾತಿ ಮಧ್ಯದಲ್ಲಿ ವಿಷ ಬೀಜ ಬಿತ್ತುವಂಥದ್ದು ಇಂಥ ಕಾಲೇಜಲ್ಲಿ ಸಿಗಬೇಕು. ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಕಾದರತ್ತೆ ಇನ್ನೂ ಖಾಸಗಿ ಕಾಲೇಜಿಗೆ ಈ ಭಾಗದಲ್ಲಿ ನೀವು ಅವಕಾಶ ಕೊಡಬಾರ್ದು ಅಂತೇಳಿ. ಒಬ್ಬರು ನನ್ನಂಥವ್ರು ಬಂದು ನಾನು ಕಾಲೇಜ್ ಕಟ್ತೇನೆ ಅಂತೇಳಿ ಪರ್ಮಿಷನ್ ಕೊಟ್ಟು ಇವತ್ತು ಸರ್ಕಾರಿ ಕಾಲೇಜುಗಳು, ನಮ್ಮ ಕಾಲೇಜಲ್ಲಿ ಭಾಳಷ್ಟು ವ್ಯವಸ್ಥೆ ಇದೆ, ಭಾಳಷ್ಟು ಒಳ್ಳೆ ಲೆಕ್ಚರ್ಸ್ಗಳಿದ್ದಾರೆ ನೋಡಿ. ನಮ್ಮಲ್ಲಿ ಬರುವಾಗ ಎಲ್ಲಿ ಕೂಡ ಬೇರೆ ಕಾಲೇಜಲ್ಲಿ ಅವರಿಗೆ ವ್ಯವಸ್ಥೆ ಇಲ್ಲದ ಕಾರಣ ಇಲ್ಲಿ ಕಾಲೇಜಿಗೆ ಬರೋದು. ಈಗ ನಮ್ಮ ಕಾಲೇಜಿಗೆ ಕಷ್ಟ ಆಗೋದು, ಅದರಿಂದ ಕಷ್ಟ ಆಗೋದು. ಒಳ್ಳೆ ಮೆರಿಟಿನ ವಿದ್ಯಾರ್ಥಿಗಳು ಬಂದರೆ ಇದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ವಿದ್ಯೆ ಕಲಿತು ವಿದ್ಯಾರ್ಜನೆ ಮಾಡಿ ಹೋಗ್ಬೋದು. ಇವತ್ತು ಇಲ್ಲಿ MC ಮಾಡಿದಂಥ ವಿದ್ಯಾರ್ಥಿ ನನ್ನ ಕಾಲೇಜಿನ ವಿದ್ಯಾರ್ಥಿ ನಾನು ಗ್ರಹಿಸಿದ್ದು ಬಹಳಷ್ಟು ಒಳ್ಳೆ ಅರ್ಥಗರ್ಭಿತವಾಗಿ ನಾವೆಲ್ಲ ತಲೆ ಬಾಗಬೇಕು ಅಂಥ ವಿಚಾರಗಳಿಗೆ. ನೋಡಿ, ಅವರು ಎಷ್ಟು ಒಂದು ತಿಳುವಳಿಕೆ ಪ್ರಬುದ್ಧವಾದದ್ದೊಂದು 10-30 ವರ್ಷದ ಮಹಿಳೆ ಮಾತಾಡಿದ ರೀತಿಯಲ್ಲಿ ಮಾತಾಡಿದ್ದು, ಅದು ನನ್ನ ಖುಷಿ. ಇದು ತಂದೆ ತಾಯಿಗಳು ಕೊಡುವಂಥ ಖುಷಿ ಅಂತ ನಾನು ಇದು ಭಾವಿಸ್ತೇನೆ. ಇಂಥವರಿಗೆಲ್ಲ ಎಲ್ಲ ಕಡೆ ಕೂಡ ಒಂದು ಜೀವನ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇದು ನಾವು ಕಲಿಬೇಕು, ಮತ್ತೊಬ್ಬರಿಂದ ನಾವು ಕಲಿಬೇಕು. ನಾನೇ ದೊಡ್ಡವನಂತ ಗ್ರಹಿಸಿದಾಗ ನಾವು ಇನ್ನೂ ಕೂಡ ಸಮಾಜದಲ್ಲಿ ಕೆಳಗನೆ ಹೋಗೋದು. ಆದ್ದರಿಂದ ತಪ್ಪು ಒಪ್ಪು ಭಾಳಷ್ಟು ಬರ್ಬೋದು. ತಪ್ಪನ್ನು ತಿದ್ದುವಂಥ ಶಕ್ತಿ ಇರಬೇಕು. ಒಬ್ಬನು ಕೇಳಿದನು ಎಲ್ಲವನ್ನು ಕೇಳಬೇಕಂತಲ್ಲ, ಅದರಲ್ಲಿ 10 ನಾವು ಅಳವಡಿಸಿದಾಗ ಸಮಾಜ ಮುಖ್ಯವಾಹಿನಿಗೆ ಬರ್ಬೋದು. ಇದೆಲ್ಲ ನಿಮಗೆ ಹೇಳಿದಂಥ ವಿಚಾರ. ಇದು ವೇದಿಕೆಯಲ್ಲಿ ಕೂತಂಥ ಹಿರಿಯರಿಗೆಲ್ಲ ಹೇಳಿದ್ದು, ನಿಮ್ಮಂಥ ವಿದ್ಯಾರ್ಥಿನಿಯರಿಗೆ, ನನ್ನ ಸಹೋದರಿಯರಿಗೆ. ನೀವಿನ್ನೂ ಎಲ್ಲ ಕವಿಗೋಷ್ಠಿ ಮುಗಿಯುವವರೆಗೆ ನಾವು ಎಲ್ಲರಿಗೂ ಕೂತ್ಕೊಂಡು ಇದನ್ನು ಕೇಳಬೇಕು ಮತ್ತು ನಿಮ್ಮ ಜೀವನದಲ್ಲಿ ಅಳವಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇವತ್ತು ಸಕ್ರಿಯ ನಾಯಕರು ನೀವೆಲ್ಲ ಭಾಳಷ್ಟು ದೂರದಿಂದ ಬಂದು ಇಲ್ಲಿಗೆ ನಮಗೆಲ್ಲ ಮಕ್ಕಳಿಗೆ ಒಂದು ರೀತಿ ಬೋಧನೆ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಬಂದಿದ್ದೀರಿ. ನಿಮ್ಮಂಥವರು ಈ ಸಮಾಜದಲ್ಲಿ ಇರಬೇಕು, ಇಂಥವರು ಇಂಥ ಇಲಾಖೆಯಲ್ಲಿ ಇರಬೇಕು. ಇಲಾಖೆಯಲ್ಲಿ ಇರುವಾಗಲೂ ಅವರು ಎಲ್ಲ ಒಂದು ಓಪನ್ ಹಾರ್ಟ್ ಅಂತ ಹೇಳ್ತಾರೆ, ಮುಕ್ತ ಮನಸ್ಸಿನವರಿಗೆ ಇರಬೇಕು. ಅವರು ಮತ್ತೊಬ್ಬರನ್ನು ನೋಡಿ ಒಂದು ರೀತಿ ದ್ವಂದ್ವ ಮಾತನಾಡಿದಾಗ ಸಮಸ್ಯೆ ಆಗುತ್ತದೆ. ಇವತ್ತು ಗಣನಾಥ್ ಶೆಟ್ಟರು ಮಾತಾಡಿದಾಗ ಎಲ್ಲ ಇವತ್ತಿನ ಅತಿಥಿಗಳು ಮಾತಾಡಿದಾಗ ಸಮಾಜ ಖಂಡಿತವಾಗಿ ಪರಿವರ್ತನೆ ಆಗ್ಬೋದು. ಈ ಭಾಗದಲ್ಲಿ ಬಹಳಷ್ಟು ದೇವರಿದ್ದಂತಹ ನಾಡು. ಈ ಪಕ್ಕದಲ್ಲಿ ಇನ್ಫೋಸಿಸ್ ಇದೆ, ಹಾಗೆ ಈ ಮೇನ್ ರೋಡಲ್ಲಿ ಬರುವಾಗ 4 ಹಾಸ್ಪಿಟಲ್ ಇದೆ. ಅದು ನಿಟ್ಟೆ, ಏನಪ್ಪಯ್ಯ,
ಕನಚೂರು ಮತ್ತು ಇನ್ನೊಂದು ಹೋಮಿಯೋಪತಿ ಇದೆಲ್ಲ ಇದೆ. ಇದೊಂದು ಕನ್ವೀನಿಯಂಟ್ ಜಾಗ. ಈ ಮುಡಿಪು ಪ್ರದೇಶ ಅಂತ ಹೇಳಿದರೆ ಯಾರು ಕೇಳಿದರೆ ಗೊತ್ತಾಗ್ಬೋದು. ಮುಡಿಪು ದೊಡ್ಡ ಸಿಟಿ, ಇಲ್ಲಿ ಎಲ್ಲ ಒಂದು ಸಂಗಮದ ಜಾಗ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅಂದಿನ ಕಾಲದಲ್ಲಿ ಕೂಡ ಈ PU ಕಾಲೇಜಿಗೆ ಇಲ್ಲಿ ಇನ್ನೊಬ್ಬರು ಹೈದರ್ ಅಂತ ಇದ್ದಾರೆ, ಈ ಹೈದರಾಳಿದು, ಇವರು ಕೂಡ ಇಲ್ಲಿ ಕಲಿತಂತೆ. ಎಲ್ಲರೂ ಇಲ್ಲಿ ಕಲಿತು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದವರು ಇವತ್ತು ಹೈಕೋರ್ಟ್ ಲಾಯರ್ ಆಗಿದ್ದಾರೆ, ಸುಪ್ರೀಂ ಕೋರ್ಟ್ ಲಾಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ರಾಜಕೀಯದಲ್ಲಿ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಸಾಮಾಜಿಕ ಬದುಕಿನಲ್ಲಿ ದೊಡ್ಡ ಆರ್ಥಿಕತೆಯಲ್ಲಿ ಎಲ್ಲ ಬದುಕಿದಂಥ ಜಾಗ ಇದು. ಆದ್ದರಿಂದ ರಚಪ್ಪನವರಂಥವರು ನಿಮ್ಮ ಹಿರಿಯರು ನಮ್ಮ ಊರಿಗೆ ಬಂದದ್ದು ನಮಗೆ ಸಂತೋಷವಾಗಿದೆ. ನಿಮ್ಮ ಭಾಷಣ ತುಣುಕು ಮಕ್ಕಳೆಲ್ಲ ಒಳ್ಳೆ ರೀತಿಯಿಂದ ಕೇಳಲಿ. ತಾವು ದೇವಾನಂದ್ ಸರ್, ನೀವು ಕೂಡ ಒಳ್ಳೆ ರೀತಿಯಲ್ಲಿ ಇದು ಉಪನ್ಯಾಸ ಮಾಡುವವರಿದ್ದೀರಿ. ನನಗೊಂದು ಬೇರೆ ಬೇರೆ ಕಾರ್ಯಕ್ರಮ ಇದೆ. ನಮ್ಮ ಶಾಸಕರು ಈ ಭಾಗದಲ್ಲಿ ಇದ್ದಾರೆ. ನಾನೊಬ್ಬ ಬ್ಲಾಕ್ ಅಧ್ಯಕ್ಷನಾಗಿ ನನಗೆ ಹೋಗಬೇಕು. ಇಲ್ಲದಿದ್ದರೆ ನಿಮ್ಮೊಟ್ಟಿಗೆ ಕೇಳುವಂಥ ವ್ಯವಧಾನ ಇತ್ತು ನನಗೂ ಅವಕಾಶ ಇಲ್ಲ. ಆದ್ದರಿಂದ ನಿಮಗೆಲ್ಲ ಒಳ್ಳೆಯದಾಗಲಿ, ನಮಗೆಲ್ಲ ಒಳ್ಳೆಯದಾಗಲಿ. ನನಗಂತೂ ಭಾಳ ಖುಷಿಯಾಗಿದೆ. ಶೇಷಪ್ಪ ಸರ್ ಅವರು ಮಾಡಿದಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡುವಂಥ ವ್ಯವಸ್ಥೆ ಆಗಲಿ. ಇದೆಲ್ಲ ಮುಂದಿನ ರೂಪದಲ್ಲಿ ಇದಕ್ಕೆ ಒಂದು ಇನ್ನೂ ಅರ್ಥ ಬರುವಂಥ ಆಗಲಿ ಅಂತ ಹೇಳಿ ನನ್ನ ಮಾತಿಗೆ